ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಉಣಕಲ್ ಕೆರೆ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಅಂತಹ ಒಂದು ಐತಿಹಾಸಿಕ ಕೆರೆ ಒಂದು ರೀತಿಯಲ್ಲಿ ಹಣ ನುಂಗುವ ಕೆರೆಯಾಗಿ ಮಾರ್ಪಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿನ ಕಲುಷಿತ ವಾತಾವರಣ. ಏನೆಲ್ಲ ಅವಾಂತರಗಳಾಗ್ತಾ ಇದೆ ಮತ್ತು ಏನೆಲ್ಲ ಜನರ ಬೇಡಿಕೆ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಉಣಕಲ್ ಕೆರೆ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದ ಮಧ್ಯದಲ್ಲಿ ಬರುವಂತಹ ಒಂದು ಕೆರೆಯಾಗಿದೆ. ಹುಬ್ಬಳ್ಳಿಯ ಒಂದು ಉಣಕಲ್ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಈ ಕೆರೆ ಒಂದು ಐತಿಹಾಸಿಕವಾದದ್ದು ಮತ್ತು ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಕೆರೆಗೆ ಒಂದು ಏನು ಬಸವಾದಿ ಶರಣರು ಅಂದರೆ ಬಸವೇಶ್ವರರು ಮತ್ತು ಇತರ ಶರಣರು ಭೇಟಿ ಕೊಟ್ಟಂತಹ ಒಂದು ಏನು ಇತಿಹಾಸವೂ ಇದೆ. ಅಂದರೆ ಏನು ಒಂದು ಬಸವ ಕಲ್ಯಾಣದಲ್ಲಿ ಏನು ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಉಳುವಿಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಈ ಒಂದು ಕೆರೆ ದಂಡೆಯಲ್ಲಿನೇ ಒಂದು ಬಿಡುವಂಥ ಕೆಲಸವನ್ನು ಶರಣರು ಮಾಡಿದರು. ಆ ಕಾರಣಕ್ಕಾಗಿಯೂ ಸಹ ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಇದೆ. ಜೊತೆಗೆ ಈ ಒಂದು ಏನು ಕೆರೆಯಿಂದಾಗಿ ಒಂದು ಇಲ್ಲಿನ ಜೀವಜಲದಿಂದಾಗಿ ಸಾಕಷ್ಟು ಏನು ಅವಳಿ ನಗರದ ಜನತೆಯ ದಾಹನೂ ತೀರ್ತಿತ್ತು. ಜೊತೆಗೆ ಹಲವಾರು ಹಳ್ಳಿಗಳಿಗೂ ಸಹ ಇಲ್ಲಿಂದ ನೀರು ಪೂರೈಕೆ ಆಗ್ತಾಯಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ಇದು ಒಂದು ದೊಡ್ಡ ಮಟ್ಟದ ಒಂದು 240 ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿರುವಂತಹ ದೊಡ್ಡ ಮಟ್ಟದ ಕೆರೆ ಇದಾಗಿದೆ. ಇದು ಏನು ಈಗ ಏನು ಮಲಪ್ರಭಾ ನದಿಯಿಂದ ನೀರು ಪೂರೈಕೆಯ ನಂತರ ಇಲ್ಲಿಂದ ನೀರು ಪೂರೈಕೆ ವಾಟರ್ ಸಪ್ಲೈ ಬಂದಾಗಿದೆ. ಆದರೆ ಇಲ್ಲಿ ಒಂದು ವಿಶೇಷ ಏನಂದರೆ ವರ್ಷದ ಬಹುತೇಕ ಸಂದರ್ಭಗಳಲ್ಲೂ ಸಹ ಈ ಕೆರೆ ಭರ್ತಿಯಾಗಿಯೇ ಇರುತ್ತೆ. ಆದರೆ ಆ ಒಂದು ನೀರು ಇದಕ್ಕೆ ಮುಖ್ಯ ಕಾರಣ ಅಂದರೆ ಆ ನೀರು ಯಾವುದೇ ರೀತಿಯ ಒಂದು ಬಳಕೆಗೆ ಬರಲಾರ್ದೆ ಅಂತವರು. ಅಂದರೆ ಇಲ್ಲಿ ಏನು ಬಹುತೇಕ ಅಲ್ಲೇನು ಸ್ಟೋರೇಜ್ ಆಗಿದೆ ನೀರು ಉಣಕಲ್ ಕೆರೆಯಲ್ಲಿ, ಒಂದೇನು ಕಲುಷಿತ ನೀರಿನ ಕಾರಣದಿಂದಾಗಿ ಅದನ್ನು ಯಾರೂ ಸಹ ಆ ನೀರು ನೋಡಿದ ಕೂಡಲೇ ವಾಂತಿ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ನೀರು ಬಹುತೇಕ ಹಸಿರು ಪಾಚಿಯಿಂದ ಕೂಡಿದೆ. ಜೊತೆಗೆ ಗಟಾರ್ ನೀರಲ್ಲೂ ಸಹ ಏನು ಗಾಮನಗಟ್ಟಿ ಇರ್ಬೋದು ಮತ್ತು ಸುತ್ತಮುತ್ತಲಿನ ಏನು ಪ್ರದೇಶ ನವನಗರ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳ ಗಟಾರದ ನೀರೆಲ್ಲವೂ ಸಹ ಡ್ರೈನೇಜ್ ನೀರೆಲ್ಲವೂ ಸಹ ನೇರವಾಗಿ ಅಲ್ಲಿಗೆ ಬಂದು ಸೇರ್ತಾ ಇರೋದರಿಂದಾಗಿ ಅಲ್ಲಿ ಒಂದು ರೀತಿಯಲ್ಲಿ ಏನು ಡ್ರೈನೇಜ್ ನೀರು ಸಂಗ್ರಹಗಾರ ಆಗಿ ಒಂದು ಕಡೆ ಮಾರ್ಪಟ್ಟಿದ್ರೆ, ಮತ್ತೊಂದು ಕಡೆ ಕಸದ ತೊಟ್ಟಿಯಾಗಿ ಸಹ ಈ ಒಂದು ಉಣಕಲ್ ಕೆರೆ ಮಾರ್ಪಟ್ಟಿದೆ. ಇಲ್ಲೇನು ಹಸಿ ಕಸ ಅಂತ ಏನು ಹೇಳ್ತೇವೆ, ಹಸಿ ಕಳೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಆ ಒಂದು ಹಸಿ ಕಳೆ ಕಾರಣಕ್ಕಾಗಿಯೇ ಸಾಕಷ್ಟು ಆ ಒಂದೇನು 240 ಎಕರೆ ಪ್ರದೇಶದಲ್ಲಿ ಏನು ಕೆರೆ ಹರಡಿದ್ರೂ ಸಹ ಇಲ್ಲಿನ ಏನು 10 ಎಕರೆಗಳ ವ್ಯಾಪ್ತಿನಲ್ಲಿ ಅದರಲ್ಲೂ ಏನು ಒಂದು ಕೆರೆ ದಂಡೆಗೆ ಹೊಂದಿಕೊಂಡಂತಹ ಪ್ರದೇಶದಲ್ಲಿ ಯಥೇಚ್ಛವಾಗಿ ಈ ಹಸಿ ಕಸ ಅಥವಾ ಹಸಿ ಏನು ಕಳೆ ಏನು ಬೆಳೆದು ನಿಂತಿದೆ. ಮತ್ತು ಇದು ಏನು ಅಂತರ್ಗಂಗೆ ಅಂತ ಏನು ಹೇಳ್ತಾರೆ, ಆ ಒಂದು ಕಳೆ ಬೆಳೆದಿರೋದ್ರಿಂದಾಗಿ ಅಲ್ಲಿ ಒಂದು ಇಡೀ ಒಂದು ಕೆರೆಯ ಒಂದು ಸೌಂದರ್ಯೀಕರಣಕ್ಕೂ ಸಹ ಧಕ್ಕೆಯಾಗಿದೆ. ಈ ನಮ್ಮ ಹುಬ್ಬಳ್ಳಿಯ ಉಣಕಲ್ ಗ್ರಾಮದಲ್ಲಿ ಅತ್ಯಂತ ಹಳೆಯ ಕೆರೆಯಲ್ಲಿ ಒಂದಾದಂಥ ನಮ್ಮ ಉಣಕಲ್ ಗ್ರಾಮದ ಈ ಕೆರೆ ಒಂದು ಕಾಲದಲ್ಲಿ ಸುಮಾರು ಸುತ್ತ ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಂಥ ಈ ಕೆರೆಯನ್ನು ಇವತ್ತು ತ್ಯಾಜ್ಯ ಸಂಗ್ರಹವಾಗುವಂಥ ಕೆರೆಯಾಗಿ ನಿರ್ಮಾಣವಾಗಿದೆ. ಸುಮಾರು 240 ಎಕರೆ ಇರುವಂಥ ಕೆರೆ. ಈ ಕೆರೆಯನ್ನು ಇವತ್ತು ಆಧುನಿಕ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ನೀರು ಕೊಡುವಂಥ ಕೆಲಸ ಮಾಡೋದನ್ನು ಬಿಟ್ಟು ಇವತ್ತು ಸುತ್ತಮುತ್ತಲಿನ ತ್ಯಾಜ್ಯಗಳನ್ನು ಬಂದು ಕೊಳಚೆ ನೀರುಗಳನ್ನು ಬಂದು ಸಂಗ್ರಹಣವಾಗಿ ಇವತ್ತು ಮೀನುಗಳು ಕೂಡ ಸಾಯುವಂಥ ಪರಿಸ್ಥಿತಿ ಈ ಕೆರೆಯಲ್ಲಿ ನಿರ್ಮಾಣ ಆಗಿದೆ. ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಪಾಲಿಕೆ ಏನು ಮಾಡ್ತಾ ಇದೆ ಅಂದರೆ ಅನುದಾನ ತರ್ತಾರೆ, ಶಾಸಕರ ಅನುದಾನ, MP ಅನುದಾನ ತರ್ತಾರೆ. ಮತ್ತು ಕೊಳೆ ಮತ್ತು ಕೊಳಚೆ ನೀರು ಶುದ್ಧೀಕರಣ ಮಾಡ್ತೀವಿ ನಾವು, ಹಂಗೆ ಕಳೆ ತೆಗಿತೀವಿ, ನೂರಾರು ಕೋಟಿ ತಂದು ಮತ್ತು ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನಿದ್ದೆಗಣ್ಣಿನಲ್ಲಿದ್ದಾರೆ, ನೋಡ್ತಾರೆ, ಸುಮ್ಮನೆ ಬರ್ತಾರೆ. ಸಾರ್ವಜನಿಕರಿಗೆ ಅಡ್ಡಾಡಲಿಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ಡ್ರೈನೇಜ್ ನೀರು, ಕೊಳಚೆ ನೀರು ಮುಂತಾದ ನೀರು ಎಲ್ಲ ಬಂದು ಕೆರೆಯಲ್ಲೇ ಸೇರ್ಕೋತಾ ಇದೆ. ಎದಕ್ಕೆ ಸೇರ್ಕೋತಾ ಇದೆ ಅದನ್ನು ಕಣ್ಣು ಮುಚ್ಕೊಂಡು ಕೂಳ್ತಿದೆ ಪಾಲಿಕೆ. ಜೀವ ನದಿ ಇದ್ದಂಗೆ ಐತ್ರಿ ಅದು ಹುಬ್ಳಿ ಧಾರವಾಡ. ನಾ ಯಾಕಂದ್ರೆ ಇಷ್ಟು ಮುದುಕಾದೆ, ನಾ ಅದರ ನೀರು ಕುಡ್ದೇನ್ರಿ ನಾನು. ಆದರೂ ಇವತ್ತಿಗೆ ಅದು ನೀವು ನೀರು ಕುಡಿದು ಹೋಗ್ಲ್ರಿ, ಅಲ್ಲಿ ಅರ್ಬಿ ಹೋಗ್ಯಾಕೆ ಸುದಕ್ಕೆ ಅಷ್ಟು ಇದು ಇಲ್ಲ. ಕೆಲವೊಂದು ಸ್ಯಾಂಪಲ್ಸು ಕಲೆಕ್ಟ್ ಮಾಡ್ಕೊಂಡು ಹೋದರು ಅದನ್ನು ಕೊಟ್ಟರು, ಲ್ಯಾಬ್ರೇಟ್ರಿ ಕೊಟ್ಟರು. ಅದ್ರಾಗೂ ಪೂರಾ ಸಲ್ಫರ್ ಡೈಆಕ್ಸೈಡು ಇದು ಕೆಮಿಕಲ್ಸ್ ಎಲ್ಲ ಅದ್ರಾಗ ಮಿಶ್ರಿತ ಇತ್ತು ರೀ. ಅದನ್ನೆಲ್ಲ ಮುಗಿದು ಹೋತು, ಅಲ್ಲೇ ಬಂದ್ ಮಾಡಿಬಿಟ್ರೆ. ಅದನ್ನು ಏನಾಯ್ತು ಏನೋ ಗೊತ್ತಾಗಲಿ. ಇವತ್ತಿನವರೆಗೂ ಅದ್ರ ಬಗ್ಗೆ ರಿಸಲ್ಟ್ ಇಲ್ಲ. ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಲ್ಲ, ನಮ್ಮಂಥ ಹುಬ್ಳಿ ಧಾರವಾಡ ಸಾರ್ವಜನಿಕರು ಹಿರಿಯರಾಯ್ತು ಯಾರಾಯ್ತು ಅದನ್ನೇನು ಮಾಡ್ಬೇಕಂತಂದ್ರೆ ಇನ್ನೊಂದು ಸಲ ಬಂದು ಮೇಯರ್ ಸಾಹೇಬ್ರಿಗಾಯ್ತು, ನಮ್ಮ ಏನೈತಿ
ಜಿಲ್ಲಾ ಉಸ್ತುವಾರಿ ಸಚಿವರು ಕಮಿಷನರಿಗೆ ಅದನ್ನು ತಂದು ಕೊಟ್ರೆ ನಾವು ಇವ್ರು ಇದ್ರಲ್ಲ ನಮ್ಮ ಮೊದಲಿನ DC ಇದ್ರಲ್ಲ ಅವ್ರಿಗೂ ಕೊಟ್ವಿ. ಈಗಿನ ಸ್ನೇಹಲ್ ಅವ್ರಿಗೂ ನಾವು ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡೇವಿ. ಅವ್ರೇನಂತಂದ್ರು DC ಅವ್ರು ಸ್ನೇಹಲ್ ಅವರು, ನೀವೆಲ್ಲರೂ ಕೂಡಿ ಒಂದು ಲೆಟರ್ ಕೊಡ್ರಿ, ನಾನು ಅದಕ್ಕೆ ಏನಾರು ಒಂದು ಇದನ್ನು ಫೈಂಡ್ ಔಟ್ ಮಾಡ್ತೇನೆ ಅಂತಂತ ಹೇಳ್ಯಾರ ಸರ್. ನೀರೆಲ್ಲವೂ ಸಹ ಕಲುಷಿತ ನೀರು ಬರ್ತಾ ಇರೋದ್ರಿಂದಾಗಿ ಈ ಒಂದು ಕಳೆನ ತೆಗೆದಷ್ಟು ಏನು ತೆಗೆದಂತಲ್ಲೂ ಸಹ ಮತ್ತೆ ಹುಟ್ಟಿ ಬರ್ತಾ ಇರೋದ್ರಿಂದಾಗಿ ಒಂದು ರೀತಿಯಲ್ಲಿ ಏನು ರಕ್ತ ಬೀಜಾಸುರ ಅಂತ ಏನು ಹೇಳ್ತೀವಿ, ರಕ್ತ ಅಂದರೆ ಅವನು ರಾಕ್ಷಸ, ಅವನಿಗೇನು ಹೊಡೆದ ಕೂಡಲೇ ರಕ್ತ ಬಿದ್ದ ಕೂಡಲೇ ಮತ್ತೆ ರಾಕ್ಷಸರು ಹುಟ್ಕೊಳ್ತಾರೆ. ಆ ಮಾದರಿಯಲ್ಲಿ ಇದು ಕಳೆ ಹುಟ್ಕೊಳ್ತಾನೆ ಇದೆ. ಮತ್ತು ಈ ಕಳೆ ತೆಗೆಸುವ ಹೆಸರಲ್ಲೇ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ವ್ಯಯ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಜನರ ಒಂದು ತೆರಿಗೆ ಹಣನ ಈ ರೀತಿ ಒಂದು ಪೋಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಮತ್ತು ಇಲ್ಲೇನು ಉಣಕಲ್ ಕೆರೆಗೆ ನೂರಾರು ಕೋಟಿ ರೂಪಾಯಿಗಳ ಒಂದು ಅಭಿವೃದ್ಧಿಗಾಗಿ ನೂರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಹಿಡಿದು ಹಲವಾರು ಯೋಜನೆಗಳಲ್ಲಿ ಈ ಒಂದು ಉಣಕಲ್ ಕೆರೆಯ ಸೌಂದರ್ಯೀಕರಣಕ್ಕಾಗಿ ಸಾಕಷ್ಟು ಹಣ ಖರ್ಚು ಮಾಡಲಾಗಿದೆ. ಏನು ಕೆರೆಯ ಉದ್ಯಾನವನ ನಿರ್ಮಾಣ ಏನು ಅಭಿವೃದ್ಧಿ ಇರ್ಬೋದು, ಮತ್ತು ವಾಕಿಂಗ್ ಪಾತ್ ಇರ್ಬೋದು, ಮತ್ತು ಬೋಟಿಂಗ್ ವ್ಯವಸ್ಥೆ ಇರ್ಬೋದು, ಈ ರೀತಿ ಏನು ಆ ಒಂದು ಮತ್ತು ಸೈಟ್ ಸೀಯಿಂಗ್ ಏನು ಗೋಪುರಗಳು ಕಟ್ಟೋದಿರ್ಬೋದು, ಈ ರೀತಿ ಹಲವಾರು ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಮಾಡಲಾಗಿತ್ತು. ಆದರೆ ಇದೆಲ್ಲವೂ ಸಹ ಹೊಳೆಹಳ್ಳಿ ಹುಣಸೆಹಣ್ಣು ತೊಳೆದ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಏನೆಲ್ಲ ಒಂದು ಇವರು ಡೆವಲಪ್ಮೆಂಟ್ ಮಾಡಿದ್ರೂ ಸಹ ಅದು ಜನರಿಗೆ ತಲುಪ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿನ ಒಂದೇನು ಕಲುಷಿತ ವಾತಾವರಣ. ಬಹಳಷ್ಟು ಜನ ಇಲ್ಲಿ ಒಂದು ಕೆರೆಯ ಹತ್ತಿರ ಬರಲಿಕ್ಕೂ ಸಹ ಹೆದರ್ತಾರೆ. ಯಾಕಂದರೆ ಅಲ್ಲಿನ ಒಂದು ವಾತಾವರಣ ವಾಸನೆ ಬರುವಂತಹ ವಾತಾವರಣ ಇರ್ಬೋದು, ಮತ್ತು ಅಲ್ಲಿನ ಅಸ್ವಚ್ಛತೆಯ ಕಾರಣದಿಂದಾಗಿ ಇಲ್ಲಿ ಏನು ಹುಳ ಉಪ್ಪಡಿ ಇರುತ್ತೆ ಮತ್ತು ಬೇರೆ ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಒಂದು ಭೀತಿ ಅಂತೂ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಬಂದರೂ ಸಹ ಏನು ಸ್ವಲ್ಪ ಹೊತ್ತು ಹೆಚ್ಚಿನ ಸಮಯ ಕಳೆದಾರದೇ ವಾಪಸ್ ಹೋಗ್ತಾ ಇರುವಂತಹ ಉದಾಹರಣೆಗಳೇ ಹೆಚ್ಚಾಗಿದ್ದಾವೆ. ಮತ್ತು ಈ ಒಂದು ಅವ್ಯವಸ್ಥೆ ಬಗ್ಗೆ ಆಕ್ರೋಶನೂ ಇದೆ ಜನರದು. ಯಾಕಂದರೆ ಈಗೇನು ಏನು ಅವಳಿ ನಗರದಲ್ಲಿ ಮಧ್ಯದಲ್ಲಿರುವಂತಹ ಈ ಕೆರೆ ಸಾಕಷ್ಟು ಏನು ಪ್ರವಾಸಿಗರನ್ನ ಕೈ ಬೀರಿಸಿ ಕರೆಯುವಂಥ ಕೆಲಸ ಆಗಬೇಕಾಯಿತು. ಆ ರೀತಿಯ ಒಂದು ಬೆಳಿಬೇಕಾಗಿತ್ತು, ಪ್ರವಾಸಿ ತಾಣವಾಗಿ ಬೆಳಿಬೇಕಾಗಿತ್ತು. ಆದರೆ ಅಧಿಕಾರಿಗಳು ಮತ್ತು ಏನು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇದು ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ. ಈಗಲಾದರೂ ಒಂದಷ್ಟು ವ್ಯವಸ್ಥೆಗಳನ್ನು ಸುಧಾರಿಸ್ಬೇಕನ್ನೋ ಒಂದು ಆಗ್ರಹ ಜನತೆ ಇದ್ದಾಗೆ. ಅದರಲ್ಲೂ ಮುಖ್ಯವಾಗಿ ಏನಂದರೆ ಈಗೇನು ಡ್ರೈನೇಜ್ ನೀರು ಬಂದು ಸೇರ್ತಾ ಇದೆ, ಆ ಒಂದು ಡ್ರೈನೇಜ್ ನೀರು ಬಂದ್ ಮಾಡಿದ್ರೆ ಇಲ್ಲೇನು ಹಸಿ ಕಸ, ಹಸಿ ಕಳೆ ಏನಿದೆ ಅದಕ್ಕೆ ಒಂದಷ್ಟು ಕಡಿವಾಣ ಬೀಳುತ್ತೆ. ಯಾಕಂದರೆ ವರ್ಷ ಬರೀ ಹಸಿ ಕಳೆ ತೆಗೆಸುವ ಹೆಸರಲ್ಲೇ ಕೋಟ್ಯಾಂತರ ರೂಪಾಯಿ ಏನು ಖರ್ಚಾಗ್ತಾ ಇದೆ, ಅದಕ್ಕೆ ಒಂದು ಕಡಿವಾಣ ಬೀಳುತ್ತೆ. ಜೊತೆಗೆ ಒಂದು ಏನು ಕೆರೆಯ ಒಂದು ಸೌಂದರ್ಯೀಕರಣ ಸಹ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಒಂದಷ್ಟೇನು ಈಗೇನು ಹೊಳೆಯ ರೀತಿಯಲ್ಲಿ ಏನು ಅಭಿವೃದ್ಧಿಗಾಗಿ ಹಣ ಖರ್ಚಾಗ್ತಾಯಿದೆ, ಆ ಒಂದು ತೆರಿಗೆ ಹಣಕ್ಕೆ ಒಂದಷ್ಟು ನ್ಯಾಯ ದೊರಕಿಸ್ಕೊಂಥ ಕೆಲಸ ಆಗಬೇಕನ್ನೋ ಒಂದು ಆಗ್ರಹನ ಜನತೆ ಮಾಡ್ತಾ ಇದ್ದಾರೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.